ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಒಂದ್ ಕಡೆ ಯೋಜನೆ ಬೇಡ ಅಂತ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಯೋಜನೆ ಬೇಕು ಅಂತ ನಿಟ್ಟಿನಲ್ಲೂ ಕೂಡ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಸರ್ಕಾರ 2 ದಿನಗಳ ಕೆಳಗೆ 2ನೇ ಹಂತದ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸಿರುವಂಥದ್ದು. ಈ ನಿಟ್ಟಿನಲ್ಲಿ ಯೋಜನೆ ಪರವಾಗಿರುವಂತಹ ರೈತರು ತಮ್ಮ ದಾಖಲೆಗಳನ್ನು ಕೊಟ್ಟು ಪರಿಹಾರ ಪಡೆಯೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ನಾನಿವಾಗ ರಾಮನಗರದ ಕಂದಾಯ ಭವನದಲ್ಲಿರುವಂತಹ GBDA ಕಚೇರಿ ಬಳಿ ಇದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಫ್ಲೋರ್ ಏನು ಕಾಣಿಸ್ತಾ ಇದೆ, ಇದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ಕಚೇರಿಗಳಿರುವಂತಹ ಒಂದು ಫ್ಲೋರು. ಇಲ್ಲಿ ಇವತ್ತು ಸಾಕಷ್ಟು ರೈತರು ಕೂಡ ಈಗಾಗಲೇ ಬಂದು ಯೋಜನೆಗೆ ಸಂಬಂಧಪಟ್ಟಂತೆ ತಮ್ಮ ಜಮೀನುಗಳನ್ನು ಕೊಡೋದಕ್ಕೂ ಒಪ್ಪಿ ತಮ್ಮ ದಾಖಲೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ GBDA ಕಚೇರಿಯಲ್ಲಿ ಸಾಕಷ್ಟು ರೈತರು ಕೂಡ 2-3 ದಿನಗಳಿಂದಲೂ ಕೂಡ ಬರ್ತಾ ಇದ್ದಾರೆ. ಒಂದ್ ಕಡೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ವಿರೋಧಿಸಿ ಬಿಡದಿ ಭಾಗದ ರೈತರು ಸಾಕಷ್ಟು ಹೋರಾಟವನ್ನ ಬೈರಮಂಗಲದಲ್ಲಿ ನಡೆಸ್ತಾ ಇದ್ದಾರೆ. ಅನ್ನದಾತರ ಹೋರಾಟಕ್ಕೆ ಈಗಾಗಲೇ ಕಮಲ ಪಡೆ ಆಗಿರ್ಬೋದು ಮತ್ತೆ JDS ಕೂಡ ಸಾಥನ್ನ ಕೊಟ್ಟಿರುವಂಥದ್ದು. ಹೋರಾಟದಲ್ಲಿ ಕೂಡ ಪಾಲ್ಗೊಳ್ತಾ ಇದೆ. ಸರ್ಕಾರದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇವೆಲ್ಲವುಗಳ ನಡುವೆ 2 ದಿನಗಳ ಕೆಳಗೆ ರಾಜ್ಯ ಸರ್ಕಾರ 2ನೇ ಹಂತದ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಅದರಲ್ಲಿ ಬನ್ನಿಗಿರಿ ಆಗಿರ್ಬೋದು, ಹೊಸೂರು, ಅರಳಾಳ್ಸಂದ್ರ ಮತ್ತೆ KG ಗೊಲ್ಲರಪಾಳ್ಯದಲ್ಲಿ ಸುಮಾರು 4940 ಎಕರೆಯಷ್ಟು ಭೂಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಪರವಾಗಿರುವಂತಹ ರೈತರು, ಯೋಜನೆಗೆ ತಮ್ಮ ಭೂಮಿಯನ್ನ ಕೊಡೋದಕ್ಕೆ ಒಪ್ಪಿರುವಂತಹ ರೈತರು ಕೂಡ ಈ ಒಂದು GBDA ಕಚೇರಿಗೆ ಬಂದು ತಮ್ಮ ದಾಖಲೆಗಳನ್ನು ಕೂಡ ಕೊಟ್ಟು ಪರಿಹಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ಕೂಡ ನೋಡಬಹುದು. ಇಲ್ಲಿ ಸಾಕಷ್ಟು ರೈತರು ಆ ಭಾಗದಲ್ಲಿ ಏನು ಭೂ ಸ್ವಾಧೀನ ಆಗ್ತಾ ಇದೆ ಆ ಭಾಗದ ರೈತರು ಕೂಡ ಬಂದು ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಪರಿಹಾರ ಪಡ್ಕೊಳ್ಬೇಕು ಅನ್ನೋಂಥದ್ದಾದ್ರೆ ಅಲ್ಲಿ ಕೆಲವೊಂದಿಷ್ಟು ದಾಖಲೆ ಕೊಡಬೇಕಾಗತ್ತೆ, ಕೆಲವೊಂದಿಷ್ಟು ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನ ಕೂಡ ಕೊಟ್ಟು ಇಲ್ಲಿ ಪರಿಹಾರಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗತ್ತೆ. ಹೀಗಾಗಿ ಕಳೆದ 2-3 ದಿನಗಳಿಂದಲೂ ಕೂಡ 2ನೇ ಹಂತದಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿತ್ತು. ಆ ಗ್ರಾಮಗಳ ವ್ಯಾಪ್ತಿಯ ರೈತರು ಕೂಡ ಸಾಕಷ್ಟು ಜನರು ಕೂಡ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿಗೆ ಬಂದು ತಮ್ಮ ದಾಖಲೆಗಳನ್ನು ಒದಗಿಸಿ ಪರಿಹಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡಬಹುದು. ಈ ಭಾಗದಲ್ಲಿ ಕುಳಿತಿರುವಂತಹ ಅಧಿಕಾರಿಗಳು ಆ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವೊಂದಿಷ್ಟು NOCಗಳು ಬೇಕಾಗುತ್ತೆ. ಅವೆಲ್ಲವುಗಳನ್ನು ದಾಖಲೆಗಳನ್ನ ಕೊಟ್ಟ ನಂತರದಲ್ಲಿ ಇಲ್ಲಿರುವಂತಹ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರಿಗೆ ಅಂದರೆ ಎಕರೆಗೆ ಏನು ಇಂತಿಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ಅದನ್ನ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಈಗ ಸದ್ಯದ ಮಟ್ಟಿಗೆ JMC ಕಾರ್ಯ ನಡೀತಾ ಇಲ್ಲ, ತಾತ್ಕಾಲಿಕವಾಗಿ ಅದಕ್ಕೆ ಬ್ರೇಕ್ ಬಿದ್ದಿದೆ. ಆದರೆ ಅವರ ಜಮೀನಿನ ಮೌಲ್ಯ ಎಷ್ಟಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಕೂಡ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ದಾಖಲೆಗಳ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರು ಇಲ್ಲಿ ಏನು ಅರ್ಜಿ ಹಾಕೋದಕ್ಕೆ ಬಂದಿದ್ದಾರೆ, ಪರಿಹಾರ ಪಡೆಯೋದಕ್ಕೆ ಅರ್ಜಿ ಹಾಕಕ್ಕೆ ಬಂದಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ತೀನಿ, ಅವ್ರನ್ನೂ ಕೂಡ ಹೇಳ್ತೀನಿ. ಸರ್, ಈಗ ತಾವು ಇಲ್ಲಿಂದ ಬಂದಿರೋದು ಸರ್, ತಮ್ಮದು ಎಷ್ಟು ಎಕರೆ ಜಮೀನಿದೆ? ತಾವು ಈ ಒಂದು ಟೌನ್ಶಿಪ್ಗೆ ಭೂಮಿ ಕೊಡೋದಕ್ಕೆ ಒಪ್ಪಿದ್ದೀರಾ ಸರ್? ಹೌದು ಸರ್, ಒಪ್ಪಿದ್ದೀವಿ. ನಾವು ಬೈರಮಂಗಲ ಗ್ರಾಮದಿಂದ ಬಂದಿರೋದು. ಮತ್ತು ನಾವು ನಿವೇಶನಕ್ಕೆ ಹಾಕಿದ್ದೀವಿ, ಸೈಟ್ಗೆ ಪಾರ್ಟ್ನರ್ಶಿಪ್ ತೊಗೊಂಡಿದ್ದೀವಿ. ಮತ್ತು JMC ಕಾರ್ಯ ಸ್ವಲ್ಪ ನಿಧಾನ ಮಾಡೋದ್ರಿಂದ ಅದನ್ನ ಲೇಟಾಗಿ ದುಡ್ಡು ತೊಗೊಳ್ತೀವಿ ಸರ್. ಈಗ ಇದಕ್ಕೆ ನಾವು ಪ್ರಾಜೆಕ್ಟ್ಗೆ ನಮ್ಗೆ ಒಪ್ಪಿಗೆ ಇದೆ ಸರ್. ಸರ್, ಈಗ ನಿಮ್ಮದು ಎಷ್ಟು ಎಕರೆ ಇದೆ, ಯಾವ ಸರ್ವೆ ನಂಬರು, ಯಾವ ಗ್ರಾಮ, ಈಗ ಎಷ್ಟು ಎಕರೆಗೆ ಎಷ್ಟು ಅಂತ ಪರಿಹಾರ ಕೊಡ್ತಾ ಇದ್ದಾರೆ ಸರ್? ಸರ್, ನಮ್ಮದು ಬನ್ಗಿರಿ ಸರ್ವೆ ನಂಬರು, ನಮ್ಮದು 3 ಎಕರೆ ಚಿಲ್ಲರೆ ಇದೆ. ನಮ್ಮದು ರೋಡಿಂದ ಒಳಗಡೆ ಇರೋದ್ರಿಂದ 2,07,00,000 ಕೊಡ್ತಾ ಇದ್ದಾರೆ. ಮರ ಗಿಡಕ್ಕೆ ಮಾಮೂಲಿ JMC ಆದಮೇಲೆ ಅದು ಏನು ಬರುತ್ತೋ ಅದನ್ನ ಲೆಕ್ಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರ್, ಈಗ ತಾವು ಎಲ್ಲಿಂದ ಬಂದಿದ್ದೀರಿ ಸರ್? ಯೋಜನೆ ಒಪ್ಪಿಕೊಟ್ಟಿದ್ರೆ? ನಾವು ಕಬ್ಬಾಡಿ ಗ್ರಾಮದವರು. ಅರಳಾಳ್ಸಂದ್ರ ಸರ್ವೆ ನಂಬರ್ ನಮಗೆ ಅಕ್ವೈರ್ ಆಗ್ತಾ ಇದೆ. ನಾವು ಭೂಮಿ ಕೊಡೋಕೆ ಇಷ್ಟ ಇದ್ದೀವಿ. ನಾವು ದುಡ್ಡು ತಗೊಳ್ಳೋದಕ್ಕೆ ಡಾಕ್ಯುಮೆಂಟ್ ಕೊಡೋದು ಬಂದಿದ್ದೀವಿ ಸರ್. ನಮ್ಮದು ಎಷ್ಟು ಎಕರೆ ಇದೆ ಸರ್? ಏನು ಸರ್? ಸರ್, ನಮ್ಮದು 1 ಎಕರೆ ಇದೆ. ಅದನ್ನು ನಾವು ರಸ್ತೆಗಳು ಇಲ್ಲ, ನಮಗೆ ಓಡಾಡೋಕ್ಕೆ ಅವಕಾಶತೆ ಇಲ್ಲ. ಮತ್ತು ವ್ಯವಸಾಯ ಮಾಡೋದಕ್ಕೆ ನೀರು ಚೆನ್ನಾಗಿರೋ ನೀರು ಇಲ್ಲ, ಎಲ್ಲ ಕಲುಷಿತ ನೀರಲ್ಲಿ ಅದನ್ನ ವ್ಯವಸಾಯ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ನಾವು ಅದನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಸರ್. ಸರ್, ಈಗ ನಿಮ್ಮ ಜಮೀನಲ್ಲಿ ಏನಾರ ಈಗ JMC ಕಾರ್ಯ ಆಗಿದೆಯಾ? JMC ಕಾರ್ಯ ಆಗಲಿಲ್ಲ ಈಗ ಪರಿಹಾರ ಕೊಡ್ತೀರಾ ಅಥವಾ ಎರಡೂ ಸೇರಿಸಿ ಕೊಡ್ತಾ ಇದ್ದಾರೆ? JMC ಕಾರ್ಯ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಕೆಲವರು ಜನಗಳು ಬಿಡ್ತಾರೆ, ರೈತರುಗಳು ಬಿಡ್ತಾ ಇಲ್ಲ. ಆದರೂ ನಾವು JMC ಮಾಡಿದ್ರೆ ನಮ್ಮ ಜಮೀನು ದುಡ್ಡು ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ನಾವು ಈಗ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ JMC ಮಾಡಿಸಿ ನಾವು ದುಡ್ಡು ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ನಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ ಸರ್. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ ಸರ್? ಏನೆಲ್ಲ ತಾವು ಒದಗಿಸ್ತಾ ಇದ್ದೀರಾ ಪರಿಹಾರ ಪಡ್ಕೊಳ್ಳೋ ನಿಟ್ಟಿನಲ್ಲಿ? ಸರ್, ಇಲ್ಲಿ ಪರಿಹಾರ ಪಡೋದಕ್ಕೆ ಪಾಣಿ ಕೇಳ್ತಾ ಇದ್ದಾರೆ, ವಂಶವೃಕ್ಷ ಕೇಳ್ತಾ ಇದ್ದಾರೆ, ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾರೆ. ಮತ್ತು ನಾವೇ ಭೂಮಿ ಖರೀದಿ, ಭೂಮಿಯವ್ರ ಸ್ವಾಧೀನ ನಮ್ದೇನಾ ಅಂತ ಹೇಳೋದಕ್ಕೆ ದಾಖಲಾತಿಗಳು ಕೇಳಿದ್ರೆ, ರೆವಿನ್ಯೂ ದಾಖಲಾತಿ ಕೇಳ್ತಾ ಇದ್ದಾರೆ. ಪ್ರತಿಯೊಂದು ದಾಖಲಾತಿನೂ ಕೊಡ್ತಾ ಇದ್ದೀವಿ, ಅಕೌಂಟ್ ಬುಕ್ಕು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ನಾವು ದಾಖಲಾತಿನ ಸಲ್ಲಿಸ್ತಾ ಇದ್ದೀವಿ ಸರ್.
ಇದು ಇಲ್ಲಿನ ಅಂದ್ರೆ ಭೂ ಪರಿಹಾರ ಪಡೆಯೋದಕ್ಕೆ ಬಂದಿರುವಂತಹ ರೈತರುಗಳ ಮಾತು. ನಾವು ಈ ಯೋಜನೆಗೆ ಸಂಬಂಧಪಟ್ಟಂತೆ ಭೂಮಿಯನ್ನು ಕೊಡೋದಕ್ಕೂ ಕೂಡ ಸಿದ್ಧವಾಗಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಪರಿಹಾರ ಪಡೆಯೋದಕ್ಕೂ ಕೂಡ ಮುಂದಾಗ್ತಾ ಇದ್ದೀವಿ. ಹೀಗಾಗಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಒದಗಿಸ್ತಾ ಇದ್ದೀವಿ. JMC ಮಾಡಿದ ನಂತರ ಉಳಿದಂತ ಪರಿಹಾರವನ್ನು ಕೂಡ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಇಲ್ಲಿರುವಂತಹ ಯೋಜನೆ ಪರವಾಗಿರುವಂತಹ ಭೂಮಿಯನ್ನು ಕೊಡೋದಕ್ಕೆ ಒಪ್ಪಿರುವಂತಹ ರೈತರು TV9 ಜೊತೆಗೆ ಹಂಚಿಕೊಂಡಿರುವಂತಹ ಮಾತುಗಳು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.